ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳ. ತಾಲೂಕು ಘಟಕ ಕಲಘಟಗಿ ಈ ವತಿಯಿಂದ ನಾವು ಇವತ್ತು ಅರಣ್ಯ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಮನವಿಯನ್ನು ಕೊಡುವ ಉದ್ದೇಶ ಏನಂತಂದರೆ, ಈಗ ಕಾಡನ್ನು ಸಂರಕ್ಷಿಸುವುದು ಎಲ್ಲ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದೇ ರೀತಿಯಾಗಿ ಈಗ ಅರಣ್ಯ ಇಲಾಖೆ ಅದನ್ನು ಕಾರ್ಯನಿರ್ವಹಿಸ್ತಾ ಇರ್ತದೆ. ಈ ಒಂದು ಕಾಡು ಪ್ರಾಣಿಗಳ ಹಾವಳಿಯಿಂದ ಈಗ ಕಾಡಂಚಿನ ಗ್ರಾಮಗಳ ಅಥವಾ ಜಮೀನುಗಳಿಗೆ ಈಗ ಆನೆ ಇತರೆ ಪ್ರಾಣಿಗಳ ನುಗ್ಗಿ ಈಗ ಹಾಳು ಮಾಡ್ತಿರ್ತಾವೆ. ಅದರ ಸಲುವಾಗಿ ಈಗ ಒಂದು ಕಂದಕವನ್ನು ನಿರ್ಮಾಣ ಮಾಡಲಿಕ್ಕೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಈಗ ಕಲಘಟಗಿ ತಾಲೂಕಿನ ಮಾಜಾಪುರ ಗ್ರಾಮದ ಅದರ ಸರಹದ್ದಿಗೆ ಬರುವಂಥ ಒಂದು ಜಮೀನಿನ ಅಂದರೆ ಜ್ಯೋತಿಬಾ ಹನುಮಂತಪ್ಪ ಹುಲ್ಕಪ್ಪ ಎಂಬುವರ ಜಮೀನು ಅದರ ಹತ್ತಿರ ಇರೋದರಿಂದ ಅಲ್ಲಿ ಈಗಾಗಲೇ ಟ್ರಂಚನ್ನು ಹೊಡಿಸಿದ್ದಾರೆ. ಈಗ ರೈತರ ಒಂದು ಅಳಲು ಕೂಗು ಏನಪ್ಪ ಅಂತಂದರೆ, ಆ ಒಂದು ಹೊಡಿಸಿದಂಥ ಟ್ರೆಂಚಿನ ಮಣ್ಣನ್ನು ನಮ್ಮ ಜಮೀನಲ್ಲಿ ಬಿದ್ದೈತಿ. ಅದರಿಂದ ಇರುವಂಥ ಇತರೆ ಬೆಳೆ ಕಬ್ಬು ಹಾಗೂ ಇತರೆ ಬೆಳೆ ಐತಿ, ಅದು ಕೊಳ್ತೈತಿ, ನೀರು ನಿಂತೈತಿ, ಹಾಳಾಗೈತಿ. ಈ ನೀರು ಕೂಡ ಸಾಕಾಗದ ಹೊಲದಲ್ಲಿ ನಿಂತೈತಿ. ಆ ನೀರನ್ನು ಸರಾಗವಾಗಿ ಮುಂದುಗಡೆ ಎಲ್ಲಿ ನೀರು ಕಾಣಿಸ್ಬೇಕಾಗೈತಿ ಅಲ್ಲಿ ಹೋಗುವಂಥ ನೀರನ್ನು ಹೋಗ್ಬೇಕು. ಮತ್ತು ಅದು ಜಮೀನು ನಮ್ಮ ಹೊಲದಲ್ಲಿ ಇರುವಂಥ ಮಣ್ಣು ಏನೈತಿ, ಆ ಮಣ್ಣು ಅದನ್ನು ತೆರವುಗೊಳಿಸ್ಬೇಕು. ಅದನ್ನು ಜಮೀನು ಮೊದಲು ಹೆಂಗಿತ್ತು ಆ ರೀತಿಯನ್ನು ಮಾಡಿಕೊಡ್ಬೇಕನ್ನುವಂಥ ಒಂದು ರೈತರ ಹಾಳಾದಂಥ ಪರಿಸ್ಥಿತಿ ರೈತಂದೈತಿ. ಈ ಒಂದು ಪರಿಸ್ಥಿತಿಯಾಗಿ ಈಗ ಹಲವಾರು ಸಲ ಅವರು ಇಲ್ಲೇ ಭೇಟಿಯಾಗಿ ಅಡ್ಡಾಡಿ ಹೋಗ್ಯಾರಂತೆ. ಅದಕ್ಕೆ ಸರಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ಅದು ನೊಂದಂಥ ರೈತರಿಗೆ ಪರಿಹಾರ ಆಗಬೇಕಾಯ್ತು. ಇವತ್ತು ಯಾವುದೋ ರೈತರಲ್ಲಿ ಇವತ್ತು ಅಧಿಕಾರಿಗಳು ಕೂಡ ಆದರೂ ಈಗ ಜಮೀನುಗಳಿಗೆ ಹಾನಿ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅದನ್ನು ಮಾಡ್ಯಾರ, ಅವ್ರು ಮಾಡಬೇಕಾದ್ರೂ ಕೂಡ. ಆದರೆ ಇವತ್ತು ರೈತರನ್ನು ಪೂರ್ತಿ ಹಾಳಾಗಬಾರ್ದು. ಈ ರೈತನ ಜಮೀನು ಏನಾಗೈತಿ, ಅವನು ಹಾಳಾದಂಥ ಪರಿಸ್ಥಿತಿ ಏನೈತಿ. ಈಗ ನೀರು ನಿಂತರೆ ಅದು ಉಳಿದಿದ್ದ ಜಮೀನಲ್ಲಿರುವಂಥ ಪೀಕ್ ಹಾಳಾಗೈತಿ. ಇದು ಹಾಳಾಗಬಾರ್ದು. ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಶೀಘ್ರವಾಗಿ ಅದರ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಈಗ ಬಿತ್ತಿ ಅಥವಾ ನಾಟಿ ಮಾಡಿ ಕಂಡಾಸಿದ್ದು ಸ್ವಲ್ಪ ಇದು ಘಟನೆ ಆಗಿ ಒಂದು 2 ತಿಂಗಳಾಯ್ತು. ಇದನ್ನು ಸರಿಯಾದಂಥ ಕ್ರಮ ಜೈಗೊಳಿಸಿದ್ರೆ ಈಗ ರೈತರ ಎಲ್ಲರೂ ಕೂಡಿ ಮತ್ತು ಮುಂದಿನ ಹೋರಾಟ ಮಾಡುವಂಥ ಪರಿಸ್ಥಿತಿ ಬೇಡ. ಈಗ ಅಧಿಕಾರಿಗಳು ಕೂಡ ಅವರು ಕೂಡ ಒಂದು ಇದನ್ನು ಇನ್ನೊಂದು ಸಲ ಪರಿಗಣಿಸಿ ಅದನ್ನು ಏನೈತಿ ವ್ಯವಸ್ಥೆಯನ್ನು ಸರಿಗೊಳಿಸ್ಬೇಕು ಅನ್ನುವಂಥ ಮಾತನ್ನು ಇವತ್ತು ಧಾರವಾಡ ಜಿಲ್ಲಾಧ್ಯಕ್ಷ ಆಗಿ ಮಂಜುನಾಥ್ ಮಾಳಿಗೆ ಅವರು ನಾನು ಈ ಮೂಲಕ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಜೊತೆಯಾಗಿ ನಮ್ಮ ಮಹಿಳಾ ರಾಜ್ಯ ಅಧ್ಯಕ್ಷರಾದಂಥ ವೀರಣ್ಣವರದಾರ. ಈಗ ಈ ರೈತರು ಅವರು ನೊಂದಂಥ ಇವನು ಅವರು ಮತ್ತು ತಾರೀಖು ಅಧ್ಯಕ್ಷರು ಯಾರ ಜ್ಯೋತಿಬಾ ಹುಲ್ಕಪ್ಪ. ಮತ್ತು ಇಂಥ ರೈತ ಸಂಘದ ಅಧ್ಯಕ್ಷರು ಇರುವಂಥವ್ರಿಗೆ ಈ ರೀತಿ ಒಂದು ಥರ ಅನ್ಯಾಯ ಆಗತ್ತಂದ್ರೆ ಇದು ಉಳಿದ ರೈತರ ಪರಿಸ್ಥಿತಿ ಏನೈತಿ. ಮತ್ತು ಆಗಲೇ ಒಬ್ಬರು ಹೇಳಿದ್ರೆ ಇಲ್ರಿ ಈಗ ಏನು ಆನೆಗಳು ಬಂದಾಗ ನಾವು ಫೋನ್ ಹಚ್ಚಿದ್ರು ಕೂಡ ಇಲ್ಲಿ ಯಾವ್ದಾವ್ರಿ ಬರ್ರಿ ಅದನ್ನು ಹೊಡಿದ್ರಿ ಅಂತಂದ್ರೆ ಅದು ಕೂಡ ಸ್ಪಂದಿಸಲುವಂಥ ಇದು ನಮ್ಮ ಹುಲಿಕಟ್ಟಿ ಗ್ರಾಮದ ರೈತರು ಇವರು ಕೂಡ ಹೇಳಿದ್ರೀಗ. ಆದರೆ ಈ ರೀತಿ ಆಗುವಂಥದ್ದು ಬೇಡ. ಈಗ ಒಂದು ಅರಣ್ಯ ಸಂರಕ್ಷಣೆ ಬೇಕಂದ್ರೆ ರೈತರು ಬೇಕು, ಅಧಿಕಾರಿಗಳು ಬೇಕು, ಸಮಾಜನೂ ಬೇಕು. ಅರಣ್ಯನೂ ಸಂರಕ್ಷಣೆ ಆಗಲಿ, ರೈತರಿಗೆ ಬೆಳೆನೂ ಸಂರಕ್ಷಣೆ ಆಗಲಿ, ರೈತರಿಗೆ ಅನ್ಯಾಯ ಆಗೋದು ಬೇಡ. ಎಲ್ಲ ಸರಿಪಡಿಸುವಂಥ ಮಾತನ್ನು ಈ ಶೀಘ್ರದಲ್ಲೇ ತಾವು ಮಾಡಬೇಕನ್ನುವಂಥ ಮಾತನ್ನು ನಾವು ಹೇಳ್ತಾ ಈ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ.